ವಿನಾಯಕ ದಾಮೋದರ ಸಾವರ್ಕರ್. ವಿಷಯ ಬಂದಾಗಲೆಲ್ಲ ಇದು ನಿಜಕ್ಕೂ ದುರದೃಷ್ಟಕರ. ಅವರು ಬ್ರಿಟಿಷರಿಗೆ ಬರೆದ ಕರುಣೆ ವಿಭಜನೆಗಾಗಿ ಮಾತ್ರ ಅವರು ಟೀಕಿಸಲ್ಪಡುತ್ತಾರೆ. ಅವರು ರಾಷ್ಟ್ರಕ್ಕಾಗಿ ಅವರ ಯಾವುದೇ ನೋವುಗಳು ಅಥವಾ ತ್ಯಾಗಗಳನ್ನು ಒಪ್ಪಿಕೊಳ್ಳದೆ. ಸಾವರ್ಕರ್ ಅವರು ಜೈಲು ಸೇರುವ ಮುಂಚೆಯೇ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರು ವಿದೇಶಿ ಉಡುಪುಗಳ ವಿರುದ್ಧ ವಿದ್ಯಾರ್ಥಿಯ ನೇತೃತ್ವದಲ್ಲಿ ದೀಪೋತ್ಸವವನ್ನು ಆಯೋಜಿಸಿದ ಮೊದಲ ವ್ಯಕ್ತಿ ಮತ್ತು ಅವರು 1857 ರ ದಂಗೆಯ ಬಗ್ಗೆ ಪುಸ್ತಕವನ್ನು ಬರೆದರು ಮತ್ತು 1857 ರ ದಂಗೆಯನ್ನು ಉಲ್ಲೇಖಿಸಿದ ಮೊದಲ ವ್ಯಕ್ತಿ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ನಂತರ ಈ ಪುಸ್ತಕವು ಇತರ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್ ಮತ್ತು ನೇತಾಜಿಯವರಲ್ಲಿ 1909 ರಲ್ಲಿ ಬಹುದೊಡ್ಡ ಸ್ಫೂರ್ತಿಯಾಯಿತು. 1909 ರಲ್ಲಿ ಬ್ರಿಟಿಷ್ ಸಂಸತ್ತು ಮಾರ್ಲಿ ಮಿಂಟೋ ಸುಧಾರಣೆ ಎಂಬ ಕಾಯ್ದೆಯನ್ನು ಭಾರತದಲ್ಲಿ ಈ ಕಾಯ್ದೆಯಡಿಯಲ್ಲಿ ಮುಸ್ಲಿಂ ಸದಸ್ಯರನ್ನು ಮುಸ್ಲಿಂ ಮತದಾರರು ಮಾತ್ರ ಆಯ್ಕೆ ಮಾಡಬೇಕು. ಹಾಗಾದರೆ ದಾಮೋದರ್ ಸಾವರ್ಕರ್ ಏಕೆ ಇದಕ್ಕಾಗಿ ಬಂಧಿಸಲಾಗಿದೆ? ಈ ಮಾರ್ಲಿ ಮಿಂಟೋ ಸುಧಾರಣೆಯನ್ನು ಜಾರಿಗೆ ತಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅವರು ಸಶಸ್ತ್ರ ದಂಗೆಗಳನ್ನು ಸಂಘಟಿಸಿದರು. ನಾಸಿಕ್ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಥಪತ ಜಾಕ್ಸನ್ ಅವರು ಅಭಿನವ್ ಭಾರತ್ ಸೊಸೈಟಿಯ ಸದಸ್ಯರಲ್ಲಿ ಒಬ್ಬರಿಂದ ಗುಂಡಿಕ್ಕಿ ಕೊಲ್ಲಲ್ಪಟ್ಟರು. ಇದು ಸ್ವಾತಂತ್ರ್ಯ ಹೋರಾಟಗಾರರ ಗುಂಪು. ಇದು ಭಾರತದಲ್ಲಿನ ಬ್ರಿಟಿಷ್ ಅಧಿಕಾರಿಗಳನ್ನು ಹತ್ಯೆ ಮಾಡಲು ವೀರ್ ಸಾವರ್ಕರ್ ಅವರಿಂದ ರಚಿಸಲ್ಪಟ್ಟಿದೆ. ಇದು ಬ್ರಿಟಿಷರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆದ್ದರಿಂದ ಈ ಪ್ರಕರಣದಲ್ಲಿ ಸಾವರ್ಕರ್ ಅವರನ್ನು ಬಂಧಿಸಲಾಯಿತು ಮತ್ತು 2 ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಕಾಲಾಪಾನಿಯಲ್ಲಿ ಸಂಪೂರ್ಣವಾಗಿ 50 ವರ್ಷಗಳು. ಸಾವರ್ಕರ್ ಅವರ ಪರಂಪರೆಯ ಬಗ್ಗೆ ಚರ್ಚೆಯಾದಾಗಲೆಲ್ಲ ಜನರು ಅವರು ಕಲಾಪಾನಿಯಲ್ಲಿದ್ದಾಗ ಅವರು ಬ್ರಿಟಿಷರಿಗೆ ಬರೆದ ಕ್ಷಮಾದಾನ ಅರ್ಜಿಯನ್ನು ತರುತ್ತಾರೆ. ನೆಹರೂಜಿ ಮತ್ತು ಗಾಂಧೀಜಿಯವರಂತಹ ರಾಷ್ಟ್ರೀಯ ನಾಯಕರು ಜೈಲಿನಲ್ಲಿಟ್ಟಿದ್ದ ಹೋಟೆಲ್ ಶೈಲಿಯ ಐಷಾರಾಮಿ ಜೈಲು ಸಾವರ್ಕರ್ ಜೈಲು ಅಲ್ಲ ಎಂಬುದು ಹೆಚ್ಚಿನ ಜನರು ಅರ್ಥಮಾಡಿಕೊಳ್ಳಲು ವಿಫಲವಾಗಿದೆ. ವಾಸ್ತವವಾಗಿ ಇವೆರಡರ ನಡುವೆ ವ್ಯತ್ಯಾಸದ ಪ್ರಪಂಚವಿದೆ. ಕಾರಾಪಾನಿ ಕಾರಾಗೃಹವು ಭಯಾನಕವಾಗಿದೆ ಎಂದು ಹೇಳುವುದು ಸಂಪೂರ್ಣವಾಗಿ ತಗ್ಗುನುಡಿಯಾಗಿದೆ. ಕೈದಿಗಳು ಪರಸ್ಪರ ಯಾವುದೇ ರೀತಿಯಲ್ಲಿ ಸಂವಹನ ನಡೆಸಲು ಸಾಧ್ಯವಾಗದ ರೀತಿಯಲ್ಲಿ ಜೈಲು ನಿರ್ಮಿಸಲಾಗಿದೆ ಮತ್ತು ಅವರು ಮಾತನಾಡುವುದನ್ನು ಕಂಡುಕೊಂಡರೂ ಅವರು ತುಂಬಾ ಕೆಟ್ಟದಾಗಿ ಹೊಡೆದರು. ಪರಸ್ಪರ ಪ್ರವೇಶದಲ್ಲಿ 3 ತಂತ್ರಗಳನ್ನು ಬಳಸಲಾಗಿದೆ: ಹಸಿವು, ಚಿತ್ರಹಿಂಸೆ ಮತ್ತು ಪ್ರತ್ಯೇಕತೆ. ಮೂರನೆಯದು ಪ್ರತ್ಯೇಕತೆಯು ಎಲ್ಲಕ್ಕಿಂತ ಕಠಿಣ ಶಿಕ್ಷೆಯಾಗಿದೆ. ಕೈದಿಗಳಿಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕುಳಿತುಕೊಳ್ಳಲು ಅವಕಾಶವಿರಲಿಲ್ಲ. ಆಹಾರವು ಹೆಚ್ಚಾಗಿ ಕಲುಷಿತಗೊಂಡಿತು ಮತ್ತು ಜನರು ಅದರಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದರು ಮತ್ತು ಅವರು ಆಗಾಗ್ಗೆ ಅತಿಸಾರವನ್ನು ಹೊಂದಿದ್ದರು ಮತ್ತು ಅವರು ಸ್ನಾನಗೃಹವನ್ನು ಬಳಸಲು ಕೇವಲ ಫಿಕ್ಸರ್ ಸಮಯವನ್ನು ಹೊಂದಿದ್ದರು. ಆದ್ದರಿಂದ ಅವರು ತಮ್ಮ ಸ್ವಂತ ಕೋಶಗಳಲ್ಲಿ ಮಲವಿಸರ್ಜನೆ ಮಾಡಲು ಮತ್ತು ಅಲ್ಲಿಯೇ ತಿನ್ನಲು ಮತ್ತು ಮಲಗಲು ಒತ್ತಾಯಿಸಲಾಯಿತು ಮತ್ತು ತೈಲವನ್ನು ಹೊರತೆಗೆಯುವಲ್ಲಿ ಕೈದಿಗಳನ್ನು ಎತ್ತುಗಳೊಂದಿಗೆ ಬದಲಾಯಿಸುವ ಅಮಾನವೀಯ ಶಿಕ್ಷೆಯ ದಿನಚರಿ ಇತ್ತು. ಅವರು ಗಡುವನ್ನು ಪೂರೈಸಲು ವಿಫಲವಾದರೆ ಅವರು ತುಂಬಾ ಕೆಟ್ಟದಾಗಿ ಹೊಡೆದರು ಮತ್ತು 1933 ರಲ್ಲಿ ಕೈದಿಗಳು ಅಮಾನವೀಯ ಚಟುವಟಿಕೆಗಳ ವಿರುದ್ಧ ಪ್ರತಿಭಟಿಸಲು ನಿರ್ಧರಿಸಿದಾಗ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡಲು ಒತ್ತಾಯಿಸಲಾಯಿತು ಮತ್ತು ಇದರಿಂದಾಗಿ ಪಂಜಾಬ್ನ 2 ಯುವಕರು ಬಲವಂತದ ಆಹಾರದಿಂದ ಸಾವನ್ನಪ್ಪಿದ್ದಾರೆ. ಈಗ ಕಾಳಪಾನಿಯ ಸ್ಥಿತಿಯನ್ನು ಜೈಲಿನ ಸ್ಥಿತಿಗೆ ಹೋಲಿಸಿ ನೋಡಿದರೆ ಕಾಂಗ್ರೆಸ್ ನಾಯಕರು ಜೈಲು ಪಾಲಾಗಿದ್ದರು. ಇದು ವ್ಯತ್ಯಾಸದ ಪ್ರಪಂಚವನ್ನು ಮಾಡುತ್ತದೆ ಮತ್ತು ಕಾಂಗ್ರೆಸ್ಸಿಗರು ಯಾರು ಕಾಲಾಪಾನಿಯಲ್ಲಿ ಜೈಲಿನಲ್ಲಿಲ್ಲ ಎಂದು ತಿಳಿದರೆ ಆಶ್ಚರ್ಯವಾಗುತ್ತದೆ. ಉದಾಹರಣೆಗೆ ನಾವು ನೆಹರ್ಜಿಯನ್ನು ತೆಗೆದುಕೊಂಡರೆ ಅವರಿಗೆ ಸಶಸ್ತ್ರ ಕುರ್ಚಿ, ರಾಕಿಂಗ್ ಕುರ್ಚಿ, ಮೇಜು ಮತ್ತು ಕಿಟಕಿಯೊಂದಿಗೆ ಐಷಾರಾಮಿ ಸೆಲ್ ನೀಡಲಾಯಿತು ಮತ್ತು ಅವರು ಜೈಲಿನಲ್ಲಿದ್ದಾಗ ಅವರು ದಿ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಎಂಬುದನ್ನು ಮರೆಯಬಾರದು. ಮತ್ತೊಂದೆಡೆ ಸಾವರ್ಕರ್ ಅವರು ಕಾಲಾಪಾನಿಯ ಗೋಡೆಗಳ ಮೇಲೆ ತಮ್ಮ ಉಗುರುಗಳು ಮತ್ತು ಇದ್ದಿಲಿನಿಂದ ಮರಾಠಿ ಕವಿತೆಗಳನ್ನು ಬರೆಯುತ್ತಿದ್ದರು. ಅದು 2 ಲೋಕಗಳ ನಡುವಿನ ವ್ಯತ್ಯಾಸ. ಅರ್ಜಿಯನ್ನು ಬರೆಯುವುದಕ್ಕಾಗಿ ಅವರನ್ನು ದೇಶದ್ರೋಹಿ ಎಂದು ಆರೋಪಿಸುವವರು ಒಂದು ವಿಷಯ ಹೇಳು. ಮೇಲ್ಮನವಿ ಅಥವಾ ಪ್ರತಿವಾದಕ್ಕೆ ಯಾವುದೇ ಮಾರ್ಗವಿಲ್ಲದ ಪ್ರಕರಣದಲ್ಲಿ ನೀವು ಪ್ರಯತ್ನಿಸಿದ್ದೀರಿ ಮತ್ತು ನೀವು 50 ವರ್ಷಗಳವರೆಗೆ 2 ಜೀವಾವಧಿ ಶಿಕ್ಷೆಯನ್ನು ಪಡೆದಿದ್ದೀರಿ ಮತ್ತು ನೀವು ಒಂದು ಸಣ್ಣ ಸೆಲ್ನಲ್ಲಿ ಸಿಲುಕಿಕೊಂಡಿದ್ದೀರಿ. ನೀವು ಅನುಭವಿಸಿದರೆ ದೈನಂದಿನ ಆಧಾರದ ಮೇಲೆ ಕ್ರೌರ್ಯವಲ್ಲ ಮತ್ತು ಆ ಸ್ಥಳದಿಂದ ಹೊರಬರಲು ಏಕೈಕ ಮಾರ್ಗವೆಂದರೆ ಅರ್ಜಿಗಳನ್ನು ಬರೆಯುವುದು. ನೀವು ಏನು ಮಾಡುತ್ತೀರಿ? ನೀವು ಹಾಳಾದ ಅರ್ಜಿಯನ್ನು ಬರೆಯುವುದಿಲ್ಲವೇ? ಈ ವ್ಯಕ್ತಿ ಕಾಲಾಪಾನಿಯಲ್ಲಿ 12 ವರ್ಷಗಳನ್ನು ಕಳೆದರು. 2 ವರ್ಷ ಭಾರತೀಯ ಜೈಲಿನಲ್ಲಿ ಮತ್ತು 13 ವರ್ಷಗಳನ್ನು ಗೃಹಬಂಧನದಲ್ಲಿ ಕಳೆದರು. ಅವರ ಜೀವನದ ಕೊನೆಯ 27 ವರ್ಷಗಳಲ್ಲಿ ಅವರ ಕಾನೂನು ಪದವಿಯನ್ನು ಕಸಿದುಕೊಳ್ಳಲಾಯಿತು. ಅವರ ಕುಟುಂಬದ ಆಸ್ತಿಯನ್ನು ಸರ್ಕಾರ ವಶಪಡಿಸಿಕೊಂಡಿದೆ ಮತ್ತು ಅವರು ಬರೆದ ಅರ್ಜಿಯ ಬಗ್ಗೆ ನಿಮಗೆ ಕಾಳಜಿ ಇದೆಯೇ? ಕಾಲಾಪಾನಿಯಲ್ಲಿ ಅವನಿಗೆ ಅತ್ಯಂತ ಕೆಟ್ಟ ಶಿಕ್ಷೆಗಳನ್ನು ನೀಡಲಾಯಿತು. ದಿನವಿಡೀ ಎಣ್ಣೆ ತೆಗೆಯಲು ಮಾಡಿದ ಸರಪಳಿಗಳಿಂದ ಅವನನ್ನು ಕಟ್ಟಿಹಾಕಲಾಯಿತು. ಗೂಳಿಯಂತೆ ಗಿರಣಿಗಳಿಗೆ ಕಟ್ಟಿಹಾಕಲಾಯಿತು ಮತ್ತು ದಿನಗಟ್ಟಲೆ ಕೈಕೋಳದಿಂದ ಶಿಕ್ಷೆ ವಿಧಿಸಲಾಯಿತು ಮತ್ತು ಮಾನವನ ಮೂಲಭೂತ ಅವಶ್ಯಕತೆಗಳಾದ ಶೌಚಾಲಯ, ನೀರು ಸಹ ಊಟ ಮಾಡಿದರು ಮತ್ತು ಕೀಟಗಳ ತುಂಡುಗಳು ಮತ್ತು ಆಹಾರವನ್ನು ನೀಡಲಾಯಿತು, ಅದರಲ್ಲಿ ಸರೀಸೃಪಗಳು. ಅವರು ಕಾನೂನು ಕಲಿತವರು ಇದ್ದಾರೆ. ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಅವನು ರಾಜತಾಂತ್ರಿಕವಾಗಿ ಅದರಿಂದ ಹೊರಬರಲು ಲಭ್ಯವಿರುವ ಮಾರ್ಗಗಳನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವರ ಅರ್ಜಿಯೊಂದರಲ್ಲಿಯೂ ಅವರು ಬರೆದಿದ್ದರೆ, ನಾನು ಇದನ್ನು ಬರೆದಿರುವುದು ನನ್ನ ಸ್ವಂತ ಬಿಡುಗಡೆಯ ಮೇಲೆ ಪರಿಣಾಮ ಬೀರಲು ಮಾತ್ರ ಎಂದು ಸರ್ಕಾರಗಳು ಭಾವಿಸುತ್ತವೆ ಅಥವಾ ಅಂತಹ ಕ್ಷಮಾದಾನವನ್ನು ನೀಡುವಲ್ಲಿ ನನ್ನ ಹೆಸರು ಮುಖ್ಯ ಅಡಚಣೆಯಾಗಿದ್ದರೆ ಗಾರ್ಮನ್ ನನ್ನ ಹೆಸರು ಮತ್ತು ಅವರ ಕ್ಷಮಾದಾನವನ್ನು ಬಿಟ್ಟು ಬಿಡಲಿ ಮತ್ತು ಉಳಿದೆಲ್ಲವನ್ನೂ ಬಿಡುಗಡೆ ಮಾಡಲಿ. ಅದು ನನ್ನ ಸ್ವಂತ ಬಿಡುಗಡೆಯಂತೆಯೇ ನನಗೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ. ಮತ್ತು ನೀವು ಈ ಮನುಷ್ಯನನ್ನು ದೇಶದ್ರೋಹಿ ಎಂದು ಕರೆಯುತ್ತೀರಿ. ರೆಜಿನಾಲ್ಡ್ ಗಡ್ಡಾಕ್ ಎಂಬ ಬ್ರಿಟಿಷ್ ಅಧಿಕಾರಿ ಸಾವರ್ಕರ್ ಅವರನ್ನು ಸಂದರ್ಶಿಸಿದ ನಂತರ ವರದಿಯನ್ನು ಬರೆದರು.
ಈ ವ್ಯಕ್ತಿಯು ತಾನು ಮಾಡಿದ್ದಕ್ಕಾಗಿ ಯಾವುದೇ ರೀತಿಯ ವಿಷಾದ ಅಥವಾ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸುವುದಿಲ್ಲ ಮತ್ತು ನೀವು ಈ ಮನುಷ್ಯನನ್ನು ಹೇಡಿ ಎಂದು ಕರೆಯುತ್ತೀರಾ. ಮತ್ತು ಸಾವರ್ಕರ್ ಅವರ ಸಹೋದರರು ಸಹಾಯಕ್ಕಾಗಿ ಗಾಂಧೀಜಿಯನ್ನು ಸಂಪರ್ಕಿಸಿದಾಗ ಅವರು ಮನವಿಯನ್ನು ಬರೆಯಲು ಸಲಹೆ ನೀಡಿದರು, ಏಕೆಂದರೆ ಅದು ಲಭ್ಯವಿರುವ ಏಕೈಕ ಮಾರ್ಗವಾಗಿದೆ. ವೀರ್ ಸಾವರ್ಕರ್ ಎಷ್ಟು ದೇಶಪ್ರೇಮಿ ಎಂದು ಗಾಂಧೀಜಿಯವರು ತಮ್ಮ ಯುವ ಭಾರತೀಯ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಎಚ್ಚೆತ್ತುಕೊಳ್ಳದ ಹೊರತು ಅಸಿಸ್ಟ್ ಇಂಡಿಯಾ ನಿಷ್ಠಾವಂತ ಪುತ್ರರನ್ನು ಕಳೆದುಕೊಳ್ಳುವ ಅಪಾಯದಲ್ಲಿದೆ. ನನಗೆ ಚೆನ್ನಾಗಿ ತಿಳಿದಿರುವ ಸಹೋದರರಲ್ಲಿ ಒಬ್ಬರು. ಅವರನ್ನು ಲಂಡನ್ನಲ್ಲಿ ಭೇಟಿಯಾಗಲು ನನಗೆ ಸಂತೋಷವಾಯಿತು. ಅವನು ಧೈರ್ಯಶಾಲಿ, ಅವನು ಬುದ್ಧಿವಂತ, ಅವನು ದೇಶಭಕ್ತ. ನಾನು ಕ್ರಾಂತಿಕಾರಿ. ಗಾರ್ಮನ್ನ ವ್ಯಕ್ತಿ ವ್ಯವಸ್ಥೆಯ ಅವನ ಭೀಕರ ಸ್ವರೂಪದಲ್ಲಿನ ದುಷ್ಟ ಅವನು ನನಗಿಂತ ಮುಂಚೆಯೇ ನೋಡಿದನು. ಅವನು ತುಂಬಾ ಜೋರಾಗಿ ಭಾರತವನ್ನು ಹೊಂದಿದ್ದಕ್ಕಾಗಿ ಅವನು ತಿಂಗಳುಗಳ ಕೆಳಗೆ ಇದ್ದಾನೆ. ಅಲ್ಲದೆ ಕಾಲಾಪಾನಿಯಿಂದ ಬಿಡುಗಡೆಯಾದ ನಂತರವೂ ಅವರು ರಹಸ್ಯವಾಗಿ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ರಾಜಗುರು ಅವರ ಶಿಷ್ಯರಲ್ಲಿ ಒಬ್ಬರು. ದುರ್ಗಾ ಭಾಬಿ ಮುಂಬೈನ ಲ್ಯಾಮಿಂಗ್ಟನ್ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿ ಗುಂಡು ಹಾರಿಸಿದಾಗ ಆಕೆಗೆ ಸಾವರ್ಕರ್ರ ಮತ್ತೊಬ್ಬ ಶಿಷ್ಯ ಸಹಾಯ ಮಾಡಿದಳು. ಆ ಸಮಯದಲ್ಲಿ ಆಕೆಯ ಮಗ ಕೂಡ ಸಾವರ್ಕರ್ ಜೊತೆಗಿದ್ದ. ವೀರ ಸಾವರ್ಕರ್ ಅವರ ಅಣ್ಣ ಹೋಗಿ ಚಂದ್ರಶೇಖರ್ ಆಜಾದ್ ಅವರನ್ನು ಭೇಟಿಯಾಗಿ ಹಣ ಸಹಾಯ ಮಾಡಿದರು. ಆಜಾದ್ ತನ್ನ ಸಂಸ್ಥೆಯಲ್ಲಿ ಒಬ್ಬ ಎಸ್ಪಿವೈ ಇದ್ದಾನೆ ಎಂದು ತಿಳಿದಿದ್ದರಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲು ಯೋಜಿಸುತ್ತಿದ್ದ. ಆದರೆ ಅವರು ಅದನ್ನು ಮಾಡುವ ಮೊದಲು ಅವರನ್ನು ಪೊಲೀಸರು ಸುತ್ತುವರೆದರು ಮತ್ತು ನಂತರ ಅವರು ಸ್ವತಃ ಗುಂಡು ಹಾರಿಸಿಕೊಂಡರು. ಮತ್ತು ಬ್ರಿಟಿಷರ ಅವಲೋಕನದಲ್ಲಿ ಅವರು ನೆನಪಿಸುವಾಗ ಇದೆಲ್ಲವೂ ಸಂಭವಿಸಿತು. ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರಲ್ಲಿಯೂ ಸಹ ಸಾವರ್ಕರ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲು ಅವರನ್ನು ಸಂಪರ್ಕಿಸಿದಾಗ ಅವರು ಗೌರವಿಸಿದರು. ಅವರು ಬರೆದಿದ್ದಾರೆ, ಬ್ರಿಟಿಷ್ ಸರ್ಕಾರದ ವೈವಾಸ್ಟೈನ್ ಡಿಫರೆನ್ಸ್ ಯುನಂದಸ್ನಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಭಾರತದ ಅದ್ಭುತ ಪುತ್ರನ ಜನ್ಮದಿನವನ್ನು ಆಚರಿಸುವ ಯೋಜನೆಗಳು ಯಶಸ್ವಿಯಾಗಲಿ ಎಂದು ನಾನು ಬಯಸುತ್ತೇನೆ. ಅವನನ್ನು ದೇಶದ್ರೋಹಿ ಎಂದು ಕರೆಯುವ ಎಲ್ಲರಿಗೂ ನಾನು ಸರಳವಾಗಿ ಕೇಳುತ್ತೇನೆ, ಮೊದಲು ಅವನನ್ನು ಅಂಡಮಾನ್ ಜೈಲುಗಳಿಗೆ ಸೇರಿಸಿದ್ದು ಏನು? ಇದು ನಿರಂತರ ಕ್ರಾಂತಿಕಾರಿಯಾಗಿರಲಿಲ್ಲ. ಬ್ರಿಟಿಷರ ವಿರುದ್ಧ ಚಟುವಟಿಕೆಗಳು. ಆದ್ದರಿಂದ ಒಬ್ಬನು ಒಂದೇ ಸಮಯದಲ್ಲಿ ಬ್ರಿಟಿಷರು ಮತ್ತು ಬ್ರಿಟಿಷ್ ಸಹಾನುಭೂತಿಯ ವಿರುದ್ಧ ಮೂಲಭೂತವಾಗಿ ಹೇಗೆ ಇರಲು ಸಾಧ್ಯ? ಗಾಂಧೀಜಿಯವರು ಸಹ ಯಾವುದೇ ಪೂರ್ವಾಪೇಕ್ಷಿತವಿಲ್ಲದೆ ಅವರ ಅನಾರೋಗ್ಯದ ಕಾರಣ ಬ್ರಿಟಿಷರು ಬಿಡುಗಡೆ ಮಾಡಿದರು. ಆದರೆ ಅವರು ಇನ್ನೂ ಶ್ರೇಷ್ಠ ನಾಯಕ ಮತ್ತು ರಾಷ್ಟ್ರಪಿತ. ಕಾಲಾಪಾನಿಯಲ್ಲಿದ್ದಾಗ ಸಾವರ್ಕರ್ ಅವರ ತೂಕ 45 ಕೆಜಿಗೆ ಇಳಿದಿತ್ತು. ಆದರೆ ಆ ಕ್ರೂರ ಸ್ಥಳದಿಂದ ಹೊರಬರುವಂತೆ ಮನವಿ ಪತ್ರ ಬರೆದರೆ ದೇಶದ್ರೋಹಿಯಾಗುತ್ತಾನೆ. ಅದು ಯಾವ ರೀತಿಯ ತರ್ಕ? ಕ್ಷುಲ್ಲಕ ರಾಜಕೀಯ ಕಾರಣಗಳಿಗಾಗಿ ರಾಷ್ಟ್ರನಾಯಕರು ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ. ಮತ್ತು ಅತ್ಯಂತ ತಮಾಷೆಯ ಭಾಗವೆಂದರೆ, ರಾಷ್ಟ್ರಕ್ಕಾಗಿ ಹೋರಾಡುವಾಗ ತನ್ನಲ್ಲಿದ್ದ ಎಲ್ಲವನ್ನೂ ಕಳೆದುಕೊಂಡ ವ್ಯಕ್ತಿಯ ವಿಶ್ವಾಸಾರ್ಹತೆ ಮತ್ತು ದೇಶಪ್ರೇಮವನ್ನು ಸಿನಿಮಾ ಥಿಯೇಟರ್ಗಳಲ್ಲಿ 52 ಎರಡನೇ ರಾಷ್ಟ್ರಗೀತೆಯ ಬಗ್ಗೆ ಚರ್ಚಿಸುತ್ತಿರುವ ಜನರು ಪ್ರಶ್ನಿಸುತ್ತಿದ್ದಾರೆ.